ಮಾಡ್ತಾರೆ ಪಾಪ. ಅವ್ರದ್ದು ಗೌರ್ಮೆಂಟ್ ಇದೇ ಮಾಡಬೇಕಲ್ವಾ ಸರ್. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಗುರುವಾರ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಗೋಡೆ ಕುಸಿದು 7 ಜನರ ದುರ್ಮರಣಕ್ಕೆ ಕಾರಣವಾದಂತಹ ಬೌರಿಂಗ್ ಆಸ್ಪತ್ರೆಯ ಜಾಗದಲ್ಲಿ, ದುರ್ಘಟನೆಯ ಜಾಗದಲ್ಲಿ ನಾವಿದ್ದೇವೆ. ಆ ಜಾಗವನ್ನು ನಾವು ತೋರಿಸ್ತಾ ಹೋಗ್ತೀವಿ ದಿ ಫೆಡರಲ್ ಕರ್ನಾಟಕದ ಮೂಲಕ ನಮ್ಮ ಕ್ಯಾಮರಾಮನ್ ರಘು RD ಜೊತೆ. ಜಾಗ ಈಗ ಹೇಗಿದೆ, ನಿನ್ನೆ ರಾತ್ರಿ ನಡೆದಂಥ ದುರ್ಘಟನೆಯ ಜಾಗ ಯಾವ ರೀತಿ ಇದೆ, ಸಂಪೂರ್ಣವಾಗಿ ಇಂಚಿಂಚು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ವೀಕ್ಷಕರೇ, ನಾನೀಗ ಎಕ್ಸಾಕ್ಟಾಗಿ ಶಿವಾಜಿನಗರ ಬಸ್ ನಿಲ್ದಾಣದ ಆಪೋಸಿಟ್ ಇರುವಂತಹ ಬೌರಿಂಗ್ ಆಸ್ಪತ್ರೆ ಇದೆಯಲ್ಲ, ಆ ಜಾಗದಲ್ಲಿದ್ದೇನೆ. ಅಂದರೆ ದುರ್ಘಟನೆ ನಡೆದಂಥ ಇದೇ ಜಾಗ ಇರುವಂಥದ್ದು. ಇದು ಬೌರಿಂಗ್ ಆಸ್ಪತ್ರೆಯ ಆಸ್ಪತ್ರೆ. ಆ ಆಸ್ಪತ್ರೆಗಿರುವಂತಹ ಕಾಂಪೌಂಡು. ಬನ್ನಿ, ದುರ್ಘಟನೆ ನಡೆಯುತ್ತಲ್ವಾ, ಆ ಜಾಗವನ್ನು ತೋರಿಸ್ತೀನಿ. ನಿಜಕ್ಕೂ ಕೂಡ ಆ 7 ಜನ ಅಮಾಯಕರು ಬಲಿಯಾದಂಥದ್ದು ಜಾಗ ಇದೆ ಅಲ್ವಾ, ಇದೇ ಜಾಗ. ಇದು ಎಕ್ಸಾಕ್ಟಾಗಿ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಇರುವಂಥದ್ದು ಮತ್ತು ಶಿವಾಜಿನಗರ ಬಸ್ ನಿಲ್ದಾಣ ಸರ್ಕಲ್ಲು. ಇದು ಇದೇ ರೀತಿ ಮುಂದೆ ಹೋದರೆ ಕಮರ್ಷಿಯಲ್ ಸ್ಟ್ರೀಟ್ ಬರುತ್ತೆ. 7 ಜನರ ಬಲಿ ತೆಗೆದುಕೊಂಡಂತಹ 7 ಜನರ ಬಲಿ ತೆಗೆದುಕೊಂಡಂತಹ ಜಾಗ ಇದೇ ಇರುವಂಥದ್ದು. ಸೊ ಇದು ಗೋಡೆ. ನಿನ್ನೆ ಮಳೆ ಬಂದಂಥ ಸಂದರ್ಭದಲ್ಲಿ ವೀಕ್ಷಕರೇ, ಮಳೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಒಂದಷ್ಟು ಜನ ವ್ಯಾಪಾರ ಮಾಡ್ತಾಯಿದ್ರು. ಅದಾದ ಬಳಿಕ ಒಂದು ಅಲ್ಲಿ ಕಮರ್ಷಿಯಲ್ಲು ಶಾಪಿಂಗಿಗೆ ಹೋಗಿದ್ದರು. ಕೇರಳ, ತಮಿಳುನಾಡು ಮತ್ತು ಉತ್ತರ ಪ್ರದೇಶದವರು ಕೂಡ 7 ಜನ ಮೃತಪಟ್ಟಿರುವಂಥದ್ದು. ಅದರಲ್ಲಿ ವೀಕ್ಷಕರೇ ಇದೇ ಜಾಗ ಇರುವಂಥದ್ದು ನೋಡಿ. ನಿನ್ನೆ ಬಂದಂಥ ಮಳೆ ಬಂದಂಥ ತಕ್ಷಣ ಜನರು ಇಲ್ಲಿ ಗೋಡೆಗೆ ಮಳೆ ರಕ್ಷಣೆಗೋಸ್ಕರ ಗೋಡೆಯಲ್ಲಿ ನಿಂತಿರ್ತಾರೆ. ಗೋಡೆ ಭಾಗದಲ್ಲಿ ಇದೇ ಜಾಗದಲ್ಲಿ ಗೋಡೆ ಕುಸಿದು 7 ಜನ ಸಾವನ್ನಪ್ಪಿರುವಂಥದ್ದು. ಅದರಲ್ಲಿ ಬೆಂಗಳೂರಿನ 3 ಮತ್ತು ಅದೇ ರೀತಿ ಕೇರಳದವರು ಕೂಡ ಇರುವಂಥದ್ದು. ಮತ್ತು DJಹಳ್ಳಿ, KJಹಳ್ಳಿ ನಿವಾಸಿಗಳು ಮತ್ತು ಕೇರಳದ ಎರ್ನಾಕುಲಂ ನಿವಾಸಿ ಸ್ಮಿತಾ ಮತ್ತು ಹಾಗೂ ಲತಾ, ಇವರು ಶಾಪಿಂಗಿಗೆ ಬಂದಿದ್ದರು. ಮತ್ತು ಅಸ್ಸಾಂನ ನಸೀಮುಲ್ಲಾ ಅನ್ನೋ ಕೂಡ ಸಾವನ್ನಪ್ಪಿರುವಂಥ ಉತ್ತರ ಪ್ರದೇಶದ ವ್ಯಾಪಾರಿ ಒಬ್ಬರು ಕೂಡ ಇದೇ ಜಾಗದಲ್ಲಿರುವಂಥದ್ದು. ವೀಕ್ಷಕರೇ, ಅವರು ಮಳೆ ಬಂದಂಥ ತಕ್ಷಣ ಇಲ್ಲಿ ಬಂದು ನಿಂತ್ಕೊಳ್ತಾರೆ. ಇಲ್ಲಿ ಬಂದು ನಿಂತ್ಕೊಂಡ ತಕ್ಷಣ ಗೋಡೆ ಕುಸಿಯುತ್ತೆ ಇದೇ ಜಾಗದಲ್ಲಿ. ನೋಡಿ, ಇಟ್ಟಿಗೆಗಳು, ಕಲ್ಲುಗಳಿದೆ ಅಲ್ವಾ, ಎಷ್ಟರ ಮಟ್ಟಿಗೆ ಅಂದರೆ ಇದು ಒಂದು ಕಲ್ಲು ಇಟ್ಟಿಗೆ ಬಿದ್ದರೆ ಕೂಡ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಆಲೋ ಬ್ಲಾಕು ಕಟ್ಟಿದ್ರು ಗೋಡೆಯನ್ನು. ಇದು ಎಕ್ಸಾಕ್ಟಾಗಿ ವೀಕ್ಷಕರೇ ಇಲ್ಲಿ ಮಳೆ ಬರುತ್ತೆ. ಮಳೆ ಬಂದಂಥ ಸಂದರ್ಭದಲ್ಲಿ ಜನ ಅಂದರೆ 7 ಜನ ಯಾರು ಸಾವನ್ನಪ್ಪಿದ್ರಲ್ವಾ, ಅವರು ಇದೇ ಜಾಗದಲ್ಲಿ ನಿಂತಿರ್ತಾರೆ. ಇಲ್ಲಿ ಮರ ಇದೆ, ಅರಳಿ ಮರ ಇದೆ, ಇಲ್ಲಿ ನಿಂತಿರ್ತಾರೆ. ನಿಂತಿದ್ದ ಸಂದರ್ಭದಲ್ಲಿ ಗೋಡೆ ಏಕೈಕಿ ಕುಸಿಯುತ್ತೆ. ಕುಸಿದ ತಕ್ಷಣ ನೋಡ್ತಾ ಇರ್ಬೋದು, ಸೈಕಲ್ ಕೂಡ ಅಲ್ಲೇ ಇರುವಂಥದ್ದು. ಏಕೈಕಿ ಕುಸಿಯುತ್ತೆ. ಕುಸಿದ ತಕ್ಷಣ 7 ಜನ ಸ್ಥಳದಲ್ಲೇ ಮೃತಪಡ್ತಾರೆ. ಈಗ ಈ ಜಾಗವನ್ನು ಸಂಪೂರ್ಣವಾಗಿ ಬ್ಯಾರಿಕೇಡ್ ಹಾಕಿ ಸಂಪೂರ್ಣವಾಗಿ ಸೀಲ್ ಮಾಡಿರುವಂಥದ್ದು. ಮತ್ತು ಇದೇ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡು ಇರುವಂಥದ್ದು. ಇದೆ ಕಾಂಪೌಂಡ್ ಸಂಪೂರ್ಣವಾಗಿ ಹಳೆಯ ಕಾಂಪೌಂಡ್ ಆಗಿರುವಂಥದ್ದು ವೀಕ್ಷಕರೇ. ಸಂಪೂರ್ಣವಾಗಿ ಹಳೆಯ ಕಾಂಪೌಂಡು, ಇದೇ ಕಾಂಪೌಂಡ್ ಇರುವಂಥದ್ದು. ವೀಕ್ಷಕರೇ, ಈ ಜಾಗದಲ್ಲಿ ಇದ್ದಂಥ ದುರ್ಘಟನೆ ಸಂಭವಿಸಿದಂಥ ಜಾಗದಲ್ಲಿ ಈಗ ಸಂಪೂರ್ಣವಾಗಿ ಬ್ಯಾರಿಕೇಡನ್ನು ಹಾಕಿರುವಂಥದ್ದು. ಎಲ್ಲ ಜನರು ಕೂಡ, ಇದೊಂದು ದುರ್ಘಟನೆ ನಡೆದಂಥ ಸ್ಥಳ ಇದೆ ಅಲ್ವಾ, ಜನ ಎಲ್ಲರೂ ಕೂಡ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಇದು ಆಘಾತಕಾರಿ ವಿಚಾರ, 7 ಜನ ಸಾವನ್ನಪ್ಪಿರುವಂಥದ್ದು. ನಾವು ಇಲ್ಲಿನ ಸಾರ್ವಜನಿಕರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಮ್ಮ ಹೆಸರು? ಇಮ್ರಾನ್ ಅಹಮದ್. ತಾವೇನು ಮಾಡ್ತಾ ಇರೋದು? ನಮ್ಮದು ಫರ್ನಿಚರ್ ಬಿಸ್ನೆಸ್. ಓಕೆ. ನೆನ್ನೆ ನಡೆದಂಥ ಏನು ಘಟನೆ ಆಯ್ತಲ್ಲ, ನೀನು ಇಲ್ಲೇ ಇದ್ದರು ನೀವು? ಹೌದು ಸರ್, ನನ್ನ ಫುಲ್ ಮಳೆ ಬಂದಿದ್ದು. ಅದು ಫಸ್ಟ್ನಿಂದ ಒಂದು ಕಂಪ್ಲೇಂಟ್ ಹೋಗಿದ್ದು, ಈ ವಾಲ್ ತುಂಬ ಡ್ಯಾಮೇಜ್ ಆಗಿದೆ ನೋಡಿ ಅಂತ ಕಂಪ್ಲೇಂಟ್ ಹೋಗಿ ಯಾರೋ ಆ್ಯಕ್ಷನ್ ತೊಗೊಂಡಿಲ್ಲ. ಇದು ಫಸ್ಟ್ ಪಾಯಿಂಟ್. ಈಗ ಅನ್ಯಾಯವಾಗ ಬರೀ ನೋಡಿ ಒಂದು 60 ಮೀಟ್ರ್ ಆಯ್ತು ಅಷ್ಟದು. 60 ಮೀಟ್ರ್ ಅದು ಒಂದು 60 ಅಡಿ ಆಯ್ತು ಅಷ್ಟದು. 60 ಅಡಿಯಲ್ಲಿ ಅಷ್ಟು ದಿವಾಲ್ ಬಿದ್ದೋಗಿ 7 ಜನ ಸತ್ತೋಗಿದ್ದಾರೆ. ಇದಕ್ಕೆ ಯಾರಿಗೆ ಜವಾಬ್ದಾರ ಇದು? ಇದಕ್ಕೆ ಕಂಪ್ಲೇಂಟ್ ಮಾಡಿದ್ರೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಯಾರಿಗೆ ಜವಾಬ್ದಾರಿ? ಇವಾಗ ಒಬ್ಬರು ಯಾರು ಮಾಡಿದ್ರು, MG ಅವರು ಮಾಡಿದ್ರು. ಇದು ಮಾಡಿದ್ರಾ? ಹಾಂ, ಯಾರು ಆ್ಯಕ್ಷನ್ ತೊಗೊಂಡಿಲ್ಲ ನೋಡಿ. ನೆನ್ನೆ ಅನ್ಯಾಯವಾಗಿ 7 ಜನ ಸತ್ತೋಗ್ಬಿಟ್ರು. ಸರ್, ಬೇಜಾರಾಗುತ್ತೆ ಸರ್, ತುಂಬ ಬೇಜಾರಾಗುತ್ತೆ. ಹಳೆ ಗೋಡೆ ಅಲ್ವಾ ಇದು? ಹಾಂ, ಹಳೆ ಗೋಡೆ, ತುಂಬ ಹಳೆ ಗೋಡೆ ಇದೆ ಅಲ್ಲೆಲ್ಲ ಸಣ್ಣ ವ್ಯಾಪಾರ ಮಾಡ್ತಾಯಿದ್ರು. ಇವ್ರು ನೋಡಿದ್ರೆ ಈ ಥರ ಮಾಡೋದು. ಹಳೆ ಗೋಡೆ ಇರೋದ್ರಿಂದ ಅಲ್ಲಿ ವ್ಯಾಪಾರ ಮಾಡೋದು ಬಿಡಬಾರ್ದಾಗಿತ್ತು. ಇನ್ನೊಂದು ಮಳೆ ಟೈಮಲ್ಲಿ ಅವರು ಎಕ್ಸಿಟ್ ಆಗ್ಬೇಕಾಯ್ತು ಸರ್. ಹೌದು, ತುಂಬ ಬೇಜಾರಾಗುತ್ತೆ ನೋಡಿ. ಯಾರು ಹೊಣೆ ಮಾಡ್ತೀರಾ? ಯಾರು ಹೊಣೆ ಇದಕ್ಕೆ ಜವಾಬ್ದಾರಿ ತೆಗೆದುಕೊಳ್ಬೇಕು?
ಸರ್ ಆ್ಯಕ್ಚುಲಿ ಇಲ್ಲಿ ಲೋಕಲ್ ಗೌರ್ಮೆಂಟ್ ಇದ್ದಾರೆ. ಇಲ್ಲ ಸರ್, ಹೊಟ್ಟೆ ಪಾಡ್ಕ ಅವ್ರು ಬಂದು ಕೂತ್ಕೊಳ್ತಾರೆ ಪಾಪ. ಅವ್ರದ್ದು ಗೌರ್ಮೆಂಟ್ ಇದ್ದೇ ಮಾಡಬೇಕಲ್ವಾ ಸರ್? ಬಾಲೆಗೋಡೆ ಅಂದರೆ ಅವ್ರಿಗೆ ರೆಡಿ ಮಾಡಬೇಕಲ್ವಾ ಸರ್? ಬಡವರು ಏನು ಮಾಡ್ತಾರೆ? ಏನೋ ಒಂದು ವ್ಯಾಪಾರ ಮಾಡಿದ್ರೆ ಅದು ತಿನ್ನಬೇಕು, ಊಟ ಮಾಡಬೇಕು ಅಂತ ಬಂದು ಕೂತ್ಕೊಳ್ತಾರೆ. ಅವರೇ ಮಾಡಬೇಕಲ್ವಾ ಸರ್? ಇದೇ ಕಾಂಪೌಂಡ್ ಇರುವಂಥದ್ದು. ಈ ಕಾಂಪೌಂಡು ಕುಸಿದು ಬಿದ್ದಿರುವಂಥದ್ದು. ಇದು ಕಮರ್ಷಿಯಲ್ ಸ್ಟ್ರೀಟಿಗೆ ಜಾಯ್ನ್ ಆಗುವಂಥ ಜಾಗ. ಕಮಲ್ ಸ್ಟ್ರೀಟಿಂದ ಬಂದು ಇಲ್ಲಿ ಮೃತಪಟ್ಟವರಲ್ಲಿ ಇಬ್ಬರು ಕೇರಳದಿಂದ ಬಂದಂಥವರು. ಅವರು ಕಮರ್ಷಿಯಲ್ ಸ್ಟ್ರೀಟ್ಗೆ ಶಾಪಿಂಗಿಗೆ ಬಂದಿದ್ದರು. ಇಬ್ಬರು ಸಾವನ್ನಪ್ಪಿರುವಂಥದ್ದು. ಇದರಲ್ಲಿ 7 ಜನರಲ್ಲಿ ಸಂಪೂರ್ಣವಾಗಿ ಹಳೆಯ ಗೋಡೆ. ಮತ್ತು ಇದು ಅದರ ಹಿಂಭಾಗ ನೆನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಂದು ಒಂದು ಮಾತನ್ನು ಹೇಳಿದ್ರು. ನೀವು ಹಿಂದೆ ಮಣ್ಣು ಅಗಿತಾದರೂ ಅದನ್ನು ನೀವು ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕಾಯ್ತು ಅಂತ ನಾನು ಅದನ್ನು ತೋರಿಸ್ತೀನಿ. ಇದೇ ಜಾಗದಲ್ಲಿ ಗೋಡೆ ಕುಸಿದು ಸಾವನ್ನಪ್ಪಿರುವಂಥದ್ದು. ನಾನು ನೆಕ್ಸ್ಟು ಸಿದ್ದರಾಮಯ್ಯವರು ಹೇಳ್ದಲ್ವಾ, ಆ ಜಾಗ ಅಗಿತಾದರೂ ಮಣ್ಣು ಅಗಿತಾದರೂ ಆ ಜಾಗ ನಾನು ತೋರಿಸ್ತೀನಿ ಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ಮಾತನ್ನು ಹೇಳಿದ್ರು. ನನ್ನ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಗೋಡೆ ಕುಸಿತಲ್ವಾ, ಗೋಡೆ ಕುಸಿದಂಥ ಮೇಲ್ಗಡೆ ಮಣ್ಣನ್ನು ಅಗಿತಾದರೂ ಅದನ್ನು ಯಾಕೆ ನೀವು ಮುಂಜಾಗ್ರತವಾಗಿ ನೋಡ್ಕೊಳ್ಳಿಲ್ಲ ಅಂತ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು. ನಾನು ಆ ಜಾಗಕ್ಕೆ ತೋರಿಸ್ತೀನಿ ಬನ್ನಿ. ಇದೇ ಜಾಗ ಅಂದರೆ ಅಲ್ಲಿ ಆ ಗೋಡೆ ಅಲ್ಲಿ ಕುಸಿದಿರುವಂಥದ್ದು. ಅದರ ಪಕ್ಕದಲ್ಲೇ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅಂದರೆ ವರ್ಕ್ ನಡೀತಾ ಇದೆ. ಮಣ್ಣನ್ನು ತೆಗಿತಾ ಇದ್ದಾರೆ. ಬಹುಶಃ ಮಣ್ಣನ್ನು ತೆಗೆಯುತ್ತಿರುವಂಥ ಹಿನ್ನೆಲೆಯಲ್ಲಿ ಮಣ್ಣು ಅದು ಲೂಸ್ ಆಗಿ ಗೋಡೆ ಕುಸಿತ ಅನ್ನುವಂಥದ್ದು. ನೆನ್ನೆ ಸಿದ್ದರಾಮಯ್ಯವರು ಅದೇ ಮಾತನ್ನು, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅದೇ ಮಾತನ್ನು ಹೇಳಿರುವಂಥದ್ದು. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಬನ್ನಿ ನಾನು ಮತ್ತೆ ತೋರಿಸ್ತಾ ಹೋಗ್ತೀನಿ. ಮತ್ತೊಂದು ಏನು ಆ ಜಾಗದ ಎಕ್ಸಾಕ್ಟಾಗಿ ಜಾಗ ಎಲ್ಲ ಆಯ್ತಲ್ವ ಅದನ್ನು. ಇಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಮಣ್ಣು ಎತ್ತಿರುವಂಥದ್ದು. ಅದರಿಂದ ಗೋಡೆ ಸಡಿಲಗೊಂಡು ಕುಸಿತಿರಬಹುದು ಅನ್ನುವಂಥದ್ದು. ನಾನು ಇದೇ ಮಾತನ್ನು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿರುವಂಥದ್ದು. ಇದೇ ಜಾಗದಲ್ಲಿ ಎಕ್ಸಾಕ್ಟಾಗಿ ಇದೇ ಜಾಗದಲ್ಲಿ ಗೋಡೆ ಕುಸಿದು 7 ಜನರ ದುರ್ಮರಣಕ್ಕೆ ಕಾರಣವಾದಂತಹ ಜಾಗ. ಮತ್ತು ಗೋಡೆ ಪಕ್ಕದಲ್ಲಿ ಇದು ಮಣ್ಣಿರುವಂಥದ್ದು. ಇಲ್ಲಿ ಗೋಡೆ ಮೇಲ್ಭಾಗದಲ್ಲಿ, ಅಂದರೆ ಗೋಡೆ ಸುಮಾರು ಒಂದು 8ರಿಂದ 10 ಅಡಿ ಇದೆ. ಮೇಲ್ಭಾಗದಲ್ಲಿ ಮಣ್ಣಿರುವಂಥದ್ದು. ಮೇಲ್ಭಾಗದಲ್ಲಿ ಬೌರಿಂಗ್ ಆಸ್ಪತ್ರೆಯ ಒಂದು ಒಂದು ಜಾಗ ಆವರಣ. ಆ ಜಾಗದಲ್ಲಿ ಈಗ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮಣ್ಣನ್ನು ಎತ್ತಿ ಕೆಲಸ ನಡೀತಾ ಇದೆ. ಅದರ ಪಕ್ಕದಲ್ಲಿ ಇದು ಗೋಡೆ ಇರುವಂಥದ್ದು. ಸುಮಾರು ಗೋಡೆ ಒಂದು 7ರಿಂದ 8 ಒಂದು 10 ಅಡಿಯಷ್ಟು ಗೋಡೆ ಬಿದ್ದೋಗಿರುವಂಥದ್ದು. ಈಗಾಗಲೇ ಈ ಜಾಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಮತ್ತೊಂದು ಕಡೆ ಲೋಕಾಯುಕ್ತರು ಕೂಡ ಭೇಟಿ ಕೊಟ್ಟಿದ್ದಾರೆ. ಪ್ರತಿಪಕ್ಷಗಳ ನಾಯಕರು ಕೂಡ ಭೇಟಿ ಕೊಟ್ಟಿದ್ದಾರೆ. 7 ಜನರ ದುರಂತ ಸಾವಿಗೆ ಕಾರಣ ಆಗಿರುವಂಥದ್ದು ಅಧಿಕಾರಿಗಳ ವೈಫಲ್ಯ ಅನ್ನುವಂಥದ್ದು ನೇರವಾಗಿ ಹೇಳಿರುವಂಥದ್ದು. ಖುದ್ದು ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಮತ್ತೊಂದು ಕಡೆ ಲೋಕಾಯುಕ್ತರು ಕೂಡ ಇದೇ ವಿಚಾರವನ್ನು ಹೇಳಿರುವಂಥದ್ದು. ಎಲ್ಲ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡ್ತೀವಿ ಅಂತ ಘೋಷಣೆ ಮಾಡಿರುವಂಥದ್ದು. ಅನ್ಯಾಯವಾಗಿ ಅಧಿಕಾರಿಗಳ ತಪ್ಪಿನಿಂದ, ಅಧಿಕಾರಿಗಳ ಬೇಜವಾಬ್ದಾರಿಯಿಂದ 7 ಜನರ ದುರ್ಮರಣಕ್ಕೆ ಕಾರಣ ಆಯಿತು. ಯಾಕಂದರೆ ಹಳೆ ಗೋಡೆ, 50 ವರ್ಷದ ಹಳೆ ಗೋಡೆ, ಮತ್ತೊಂದು ಕಡೆ ಮೇಲೆ ಅಗಿತಾ ಇರುವಂಥದ್ದು ಮಣ್ಣನ್ನು. ಮಳೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಆ ಹಳೆ ಗೋಡೆಗೆ ನೀವು ಫುಟ್ಪಾತ್ನಲ್ಲಿ ಯಾಕೆ ನೀವು ಅವಕಾಶ ಕೊಡಬೇಕಾಯಿತು ಅಲ್ಲಿ ಓಡಾಡೋದಕ್ಕೆ ಮತ್ತು ಜೊತೆಗೆ ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಅನ್ನುವಂಥ ಪ್ರಶ್ನೆ ಈಗ ಸಾರ್ವಜನಿಕವಾಗಿ ಎದ್ದಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.